ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮಂಡ್ಯ ಜಿಲ್ಲಾ ನಾಯಕರ ಮೈತ್ರಿ ಅಪಸ್ವರದ ನಡುವೆ ಇಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಂಡ್ಯ ಜಿಲ್ಲೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಂಡ್ಯಗೆ ಭೇಟಿ ನೀಡಿ ಸ್ಥಳೀಯ ನಾಯಕರ ಜೊತೆ ಸಭೆ ನಡೆಸಿ ಆನಂತರ ಮೈಸೂರಿನಲ್ಲಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಕಾಂಗ್ರೆಸ್ ನಾಯಕರ ಹೋರಾಟಕ್ಕೂ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ. ಪಶ್ಚಿಮ ಘಟ್ಟಗಳ ನದಿಗಳ ಜೋಡಣೆ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಇದರ ಭಾಗವಾಗಿ ಇಂದು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಪಶ್ಚಿಮ ಘಟ್ಟದ ಪರಿಸರ ನಮ್ಮ ಬದುಕನ್ನು ಉಳಿಸಿಕೊಳ್ಳುವ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಮನವಿಯನ್ನು ಮಾಡಿಕೊಂಡರು. ಇನ್ನೊಂದು ಕಡೆ ಇಂದು ನಡೆಯುವ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು, ವಿವಿಧ ಮಠಾಧೀಶರು, ಗಣ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಮರಾವತಿ ನದಿಯ ಜೋಡಣೆ ಯೋಜನೆಗಳು ಇತ್ತೀಚೆಗೆ ಎಲ್ಲರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಈ ಯೋಜನೆಗಳನ್ನು ವಿರೋಧಿಸುವುದು ಅನಿವಾರ್ಯವಾಗಿದೆ. ಇಲ್ಲಿಯ ನೀರಿನ ಕೊರತೆ ಇಲ್ಲೇ ಇರಬೇಕಾದರೆ ಬೇರೆ ಕಡೆ ಇರೋ ನೀರನ್ನು ಕೂಡ ಒಯ್ಯುವುದು ಎಷ್ಟೊಂದರೂ ಒಂದು ಸ್ವಲ್ಪ ಸಂಕಟದ ವಿಷಯನೇ ಆಗಿದೆ. ಮತ್ತೆ ಈ ಯೋಜನೆ ಜಾರಿಯಾದರೆ ಘಟ್ಟದ ಕೆಳಗಿನ ಕೃಷಿ ಭೂಮಿಗಳೆಲ್ಲ ಕೃಷಿ ಯೋಗ್ಯತೆಯನ್ನು ಕಳೆದುಕೊಳ್ಳೋ ಅಪಾಯ ಇದೆ. ಹಾಗೆ ಮೀನುಗಾರಿಕೆಗೆ ತುಂಬ ಅಪಾಯ ಇದೆ. ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಸುರಂಗಗಳು ಮತ್ತು ಕಾಲುವೆಗಳ ನಿರ್ಮಾಣ ಆಗುವುದರಿಂದ ಭೂಕುಸಿತದ ಅಪಾಯ ತುಂಬಾ ಇದೆ ಎಂದು ಈಗಾಗಲೇ ತಜ್ಞರು ಹೇಳಿದ್ದಾರೆ. ಇನ್ನು ಅನೇಕ ಅಪಾಯಗಳು ಈ ಯೋಜನೆಯಿಂದ ಘನಾಶೆ. ಬಿಜೆಪಿಯ ಕಾರ್ಯಕರ್ತೆ ವ್ಯವಸ್ಥರ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ತನಿಖೆ ನಡೆಸುತ್ತಿರುವ ಸಿಐಡಿ ತಂಡ ಹುಬ್ಬಳ್ಳಿಯಲ್ಲಿಯೇ ಬೀಡು ಬಿಟ್ಟಿದೆ. ಪ್ರಕರಣದ ಕಡತಗಳನ್ನು ಹಸ್ತಾಂತರ ಮಾಡಿಕೊಂಡಿರುವಂತಹ ಸಿಐಡಿ ಕೇಶವಪುರ ಠಾಣೆಯ ಪಿಐ ಕರೆಪ್ಪ ಹಟ್ಟಿಯ ವಿಚಾರಣೆ ಮಾಡಿದೆ. ಇಂದು ಕೂಡ ವಿಚಾರಣೆ ಮುಂದುವರೆಸಲಿರುವಂತಹ ಸಿಐಡಿ ತಂಡ ಘಟನಾ ನಡೆದ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಚಾಲುಕ್ಯ ನಗರಕ್ಕೆ ಭೇಟಿ ನೀಡಿ ಸುಜಾತ ಹಂಡಿ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಸಿಐಡಿ ಎಸ್ಪಿ ಶಾಲು ನೇತೃತ್ವದ ತಂಡ ಇಂದು ಕೂಡ ವಿಚಾರಣೆ ಮುಂದುವರೆಸಲಿದೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಸಂಬಂಧ ಕಾಂಗ್ರೆಸ್ ಜೋಡೆತ್ತುಗಳ ವಿರುದ್ಧ ಬಳ್ಳಾರಿಯ ನಾಯಕರು ಸಮರ ಸಾರಿದ್ದಾರೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಜೆಪಿಯ ಹೈಕಮಾಂಡ್ ಬಲ ಸಿಕ್ಕಿದ್ದು ಬ್ಯಾನರ್ ಗಲಾಟೆಯಲ್ಲಿ ಹೋರಾಡುವಂತೆ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣದ ವಿರುದ್ಧ ಪಾದಯಾತ್ರೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಬಂಧನದ ಜೊತೆಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿ ಹೋರಾಟ ಮಾಡುವಂತಹ ಸಿದ್ಧತೆ ಇದೆ. ಪಾದಯಾತ್ರೆ ಸಮಾರೋಪಕ್ಕೂ ಬಿಜೆಪಿ ವರಿಷ್ಠರ ಗಮನ ಸೆಳೆಯೋಕೆ ಮುಂದಾಗಿದ್ದು ಪಾದಯಾತ್ರೆಯ ರೂಟ್ ಮ್ಯಾಪ್ ರಾಜ್ಯ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿ ಜನವರಿ 17ರಂದು ಬೃಹತ್ ಹೋರಾಟಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ಪೊಲೀಸರ ಬಗ್ಗೆ ಗೌರವ ಇದೆ, ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರ ಬೆನ್ನಿಗೆ ನಿಂತಿದ್ದಾರೆ. ಸಿಐಡಿ ತನಿಖೆಯಿಂದ ನ್ಯಾಯ ಸಿಗಲಿದೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಇಂದು ಹೊಸ ವಿಡಿಯೋ ದಾಖಲೆಯನ್ನು ರಿಲೀಸ್ ಮಾಡ್ತೀವಿ ಅಂತಂದ್ರು. ಸಿಐಡಿ ಕೊಟ್ಟರೆ ಏನೋ ಮೇಲೆಯಿಂದ ಬಿದ್ದುಬಿಡುತ್ತೆ, ಮಾಡೇ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಬೆನ್ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತಗೊಂಡು ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಏನಾದರೂ ಗುಂಡೇಟ್ ಇಲ್ಲಿ ಬಿತ್ತ ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಿದ್ರೆ ಇನ್ನು ಪೊಲೀಸರು ಅವ್ರಿಗೆ ಧೈರ್ಯ ಬರುತ್ತೆ ಅನ್ನೋ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಈ ಸಿಐಡಿ ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು. ಘಟನೆಯಾಗಿ 10 ದಿನ ಆದರೂ ಕೂಡ ಆ ಕೊಲೆಗಡಿಗರನ್ನು, ಕ್ರಿಮಿನಲ್ಸ್ಗಳನ್ನು, ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಇದು ಸಿಬಿಐ ಎಂಕ್ವೈರಿಗೆ ಕೊಳ್ಳೇಬೇಕು ಅನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲಿಲ್ಲ. ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ನಡೆದು ವಾರ ಕಳೆದು ಹೋಗಿದೆ. ಈ ಘಟನೆಯ ನೋವಿನಿಂದ ಜನಾರ್ದನ ರೆಡ್ಡಿ ಪತ್ನಿ ಹೊರಬಾರದೆ ಆಂಜನೇಯ ಸ್ವಾಮಿ ಮೊರೆ ಹೋಗಿದ್ದಾರೆ. ಜನಾರ್ದನ್ ರೆಡ್ಡಿ ಯೋಗಕ್ಷೇಮಕ್ಕಾಗಿ ಪತ್ನಿ ಅರುಣಾಲಕ್ಷ್ಮಿ ಆಂಜನೇಯನ ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆಂಜನಾದ್ರಿ ಬೆಟ್ಟದ 575 ಮೆಟ್ಟಿಲೇರಿ ಆಂಜನೇಯನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದರು. ನಂತರ ಮಾತನಾಡಿರೋ ಅವರು, ಗೂಂಡಾಗಳನ್ನ ಕರ್ಕೊಂಡು ಬಂದು ದಾಳಿ ನಡೆಸಿದ್ದಾರೆ, ನಮಗೆ ಹನುಮ ದೇವರ ಆಶೀರ್ವಾದ ಇದೆ ಅಂತಂದ್ರು. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಜನಾರ್ದನ್ ರೆಡ್ಡಿ ಅವರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಈ ಘಟನೆ ನಡೆದಿದ್ದು ಒಂದು
ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ. ಯಾಕಂದರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ. ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ. ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು 8ರಿಂದ 10 ಏನಾದರೂ ಇರ್ಬೋದೋ ಏನೋ, ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ, ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ. ದುಬೈನಿಂದ ಬಂದ ವ್ಯಕ್ತಿಗೆ ಮಹಿಳೆಯೊಬ್ಬರು 35 ಲಕ್ಷ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಮೂಲದ ದಿವ್ಯಾ ಅನ್ನೋರು ತಮಿಳುನಾಡಿನ ಹೊಸೂರು ಮೂಲದ ಲೋಕೇಶ್ ಅನ್ನೋರಿಗೆ ವಂಚನೆ ಮಾಡಿದ್ದಾರಂತೆ. ಗೋಲ್ಡ್ ಎಕ್ಸ್ಚೇಂಜ್ ಹೆಸರಲ್ಲಿ ದಿವ್ಯಾ ಲೋಕೇಶ್ನನ್ನ ಸಂಪರ್ಕ ಮಾಡಿದ್ದಾರೆ. ದಿವ್ಯಾ ಮಾತು ಕೇಳಿ ಆನ್ಲೈನ್ ಶೇರ್ಗಳಲ್ಲಿ ಲೋಕೇಶ್ ಹೂಡಿಕೆ ಮಾಡಿದ್ರಂತೆ. ಹಣ ಪಡೆದ ದಿವ್ಯಾ ಲೋಕೇಶ್ಗೆ ಬಾಂಡ್ ನೀಡಿದ್ದಾರೆ. ಆದರೆ ಬಾಂಡ್ ಅವಧಿ ಮುಗಿಯುತ್ತಿದ್ದಂತೆ ದಿವ್ಯಾ ಫೋನ್ ಸ್ವಿಚ್ ಆಫ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲೂ ಲೋಕೇಶ್ನನ್ನ ದಿವ್ಯಾ ಬ್ಲಾಕ್ ಮಾಡಿದ್ದಾಳೆ. ಇನ್ನು ತಾನು ವಂಚನೆಗೆ ಒಳಗಾಗಿರೋ ವಿಚಾರ ಗೊತ್ತಾಗ್ತಿದ್ದಂತೆ ಲೋಕೇಶ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ದಿವ್ಯಾ ತಲೆ ಕೆಡಿಸ್ಕೊಂಡಿಲ್ಲ ಎನ್ನಲಾಗ್ತಿದೆ. ನನಗೆ ನ್ಯಾಯ ಕೊಡಿಸಿ ಅಂತ ಲೋಕೇಶ್ ಕಣ್ಣೀರು ಹಾಕಿದ್ದಾರೆ. ಬೇಕಾಗಿದೆ ಕಳಿಸಿ, ಸ್ವಲ್ಪ ಫ್ರೆಂಡಿಂದ ಸಾಲ ಮಾಡಿದ್ದೆ, ನಾನು ವಾಪಸ್ ಕೊಡಬೇಕಂತ ಹೇಳಿದಾಗ ಆಗ ಅವರು ಇಲ್ಲ ಸರ್ ಲಾಕ್ ಆಗಿದೆ, ನನ್ನ ಹತ್ರ ದುಡ್ಡಿಲ್ಲ, ನೀವು ಇನ್ನೊಂದು ಇಷ್ಟು ಇದನ್ನ ವೆಯ್ಟ್ ಮಾಡಿಬಿಟ್ಟು ಇನ್ನೊಂದು 2 ಮಂತ್ಸ್ ವೆಯ್ಟ್ ಮಾಡಿ, ನಿಮಗೆ ಬಂದುಬಿಡುತ್ತೆ, ರಿಟರ್ನ್ಸ್ ಬರುತ್ತೆ ಅಂತ ಹೇಳಿದ್ರು. ಸರಿ, ನಾನು ಆ ಮೂಲಕನೇ ನನ್ನ ಹತ್ರ ಇದ್ದಿದ್ದೆಲ್ಲ PF ಅಮೌಂಟ್ ಎಲ್ಲ ಅದನ್ನು ಮತ್ತಿದ್ದು ಹಳೆ ಕಂಪ್ನಿಯಲ್ಲಿ ಇದ್ದಿದ್ದು ಮತ್ತು ಅದ್ರಲ್ಲಿ ತಗೊಂಡು ಅವ್ರ ಫ್ರೆಂಡಿಗೆ ಕ್ಲೋಸ್ ಮಾಡಿಕೊಟ್ಟೆ. ನಾನು ಪ್ರಾಬ್ಲಮ್ ಏನಾಯ್ತು ಅಂದರೆ ನನ್ನ ಫ್ರೆಂಡ್ಸಿಂದ ಸಾಲ ಮಾಡಿ ತೊಗೊಂಡಿದ್ನಲ್ಲ, ಆ ಅಮೌಂಟ್ ಕಟ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಕ್ಲೋಸ್ ಫ್ರೆಂಡ್ಸು. ಸೊ ಆಗಿರೋ ಕಂಡೀಷನ್ಸಲ್ಲಿ ನಾನು ಗೋಲ್ಡ್ ಮಾರಿದೆ, PF ಅಮೌಂಟ್ನ ಕ್ಲೋಸ್ ಮಾಡಿದೆ, ಅದು ಬಿಟ್ಟರೆ ಕಾರ್ನು ಮಾರಿದೆ. ಸೊ ಈ ಥರ ಎಲ್ಲ ಮಾಡಿ ಅವ್ರನ್ನ ಅಟ್ಲೀಸ್ಟ್ ಹೆಲ್ಪ್ ಮಾಡಿಕೊಡ್ಬೇಕಾಯಿತು. ಬಟ್ ಅದರಿಂದ ನನಗೆ ತುಂಬ ನಷ್ಟ ಆಗಿದೆ ಸರ್. ನನಗೆ ಆಲ್ಮೋಸ್ಟ್ 5 ಇಯರ್ಸಿಂದ ಬಂದು ಮೋಸ್ಟ್ಲಿ ಮೆಂಟ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದೀನಿ. ಇನ್ನೊಂದು ಏನಂದರೆ ಓದಿದ್ದಾರೆ ಇದು ತಪ್ಪಿದಂದ್ರೆ ಬಿಕಾಸ್ ಅವ್ರು ಮಾತಾಡಿದ ರೀತಿ ಅದು ಆ ಥರ ಇಂಟ್ರೂಸ್ ಮಾಡ್ಕೊಂಡು ಪೀಪಲ್ ಹಂಗೆ ಆ ಟ್ರಸ್ಟ್ ಇದು ಮಾಡೋದಕ್ಕೋಸ್ಕರ ಅವ್ರು ಆಲ್ಮೋಸ್ಟ್ 15 ಡೇಸ್ ಇಷ್ಟು ಕಾಲ್ ಇದು ಮಾಡಿ ಅವ್ರು ಇಂಟ್ರೂಸ್ ಮಾಡಿಕೊಟ್ಟಿದ್ದು, ಅವರು ಕಳಿಸಿರೋ ಪ್ರೊಫೈಲ್ಸ್ ಈ ಥರ ಎಲ್ಲನೂ ಆ ಥರ ಟ್ರಸ್ಟ್ ಬಿಲ್ಡ್ ಮಾಡಿ ನನ್ನ ಹತ್ರ ಮೋಸ್ಟ್ 10 ಲ್ಯಾಕ್. ಹಾಸನದಲ್ಲಿ ಸೈಡ್ಗೆ ಹಾಕಿದ್ದ ಕಾಂಪೌಂಡ್ ತೆರವು ವಿಚಾರವಾಗಿ ನಟ ಯಶ್ ತಾಯಿ ಪುಷ್ಪಾ ಬಡಾವಣೆ ಠಾಣೆಗೆ ಭೇಟಿ ನೀಡಿದ್ರು. ಕೋರ್ಟ್ ಆದೇಶ ಇದೆ ಅಂತ ದೇವರಾಜ್ ದಿಲೀಪ್ ಕುಮಾರ್ ಅನ್ನೋರು ಜಮೀನಿನ ಕಾಂಪೌಂಡ್ ಒಡೆದು ಹಾಕಿದ್ರು. ಇದೇ ಪ್ರಕರಣ ಸಂಬಂಧವಾಗಿ ದಿಲೀಪ್ ಸೇರಿ 3 ವಿರುದ್ಧ ಪುಷ್ಪಾ ದೂರನ್ನು ದಾಖಲಿಸಿದ್ದಾರೆ. ಜನವರಿ 8ರಂದು ನನ್ನ ಅಕ್ಕನ ಮಗ ಮನೆಯಲ್ಲಿರುವಾಗಲೇ ದೇವರಾಜ್ ಮತ್ತು ಇತರರು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಈ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪುಷ್ಪಾ ದೂರು ಆಧರಿಸಿ ಹಾಸನ ಬಡಾವಣೆ ಠಾಣೆಯಲ್ಲಿ FIR ದಾಖಲಾಗಿದೆ. ಜೆಡಿಎಸ್ನ ನಾಯಕಿಯ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರೋ ಆರೋಪ ಕೇಳಿ ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಗ್ರಾಮದಲ್ಲಿ ಘಟನೆ ಆಗಿರುವಂಥದ್ದು. 20 ವರ್ಷದ ರಿಶೀಲಾ ಡಿಸೋಜಾ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಜೆಡಿಎಸ್ನ ಮುಖಂಡೆಯಾದ ಚೈತ್ರ ಕೋಠಾರಕರ ಪುತ್ರ ಚಿರಾಗ್ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ರಿಶೀಲಾಗೆ ಕಿರುಕುಳ ಕೊಡ್ತಿದ್ದಂತೆ. ಇದರಿಂದ ಬೇಸತ್ತು ಯುವತಿ ನೇಣಿಗೆ ಶರಣಾಗಿದ್ದಾಳೆ ಅಂತ ಮೃತಳ ತಂದೆ ಕ್ರಿಸ್ತೋದ್ ಫ್ರಾನ್ಸಿಸ್ ಡಿಸೋಜಾ ಕದ್ರಾ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಆಶ್ರಮದ ಆಸ್ತಿಯನ್ನ ಕಬಳಿಸೋಕೆ ಸ್ವಾಮೀಜಿ ಯತ್ನಿಸಿರೋ ಆರೋಪ ಕೇಳಿ ಬಂದಿದೆ. ಮರಿಯಪ್ಪ ಮತ್ತು ಜಯಮ್ಮ ದಂಪತಿ ಕಳವಾರ ಗ್ರಾಮದ ಬಳಿಯ ಓಂಕಾರ ಜ್ಯೋತಿ ಹೆಸರಿನ ಆಶ್ರಮ ಸ್ಥಾಪನೆ ಮಾಡಿದ್ರು. ಆದರೆ ಮರಿಯಪ್ಪನ ನಿಧನದ ಬಳಿಕ ಜಯಮ್ಮನವರೇ ಆಶ್ರಮದ ಉಸ್ತುವಾರಿಯನ್ನು ವಹಿಸಿದ್ರು. ಆದರೆ ಅನಾರೋಗ್ಯದಿಂದ ಜಯಮ್ಮನವರು ಹಾಸಿಗೆ ಹಿಡಿದಿದ್ರು. ಈ ವೇಳೆ ಅಜ್ಜು ಜಯಮ್ಮರ ಸೇವೆ ಮಾಡೋಕೆ ಬಂದಿದ್ದಂತಹ ಉಮಾಮಹೇಶ್ವರ ಸ್ವಾಮೀಜಿ ಆಶ್ರಮದ ಆಸ್ತಿಯನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡಿರೋ ಆರೋಪ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಮತ್ತು ಜಯಮ್ಮ ಸಂಬಂಧಿಕರ ಮಧ್ಯೆ ಗಲಾಟೆಯಾಗಿದೆ. ಇವತ್ತು ವಿಶೇಷ ಒಂದು ವಿಷಯ ಮಾಡಬೇಕು. ಇವತ್ತು ಹುಟ್ಟಿದಬ್ಬ ನನ್ನದು, ಅದಕ್ಕೆ ನಮ್ಮ ವಿಷಯ ಸ್ವಾಮಿಗಳು ಎಲ್ಲರೂ ಇವತ್ತು ಹೇಳಿದ್ದಾರೆ ವಿಚಾರನು. ಆದರೆ ಈ ವಿಚಾರ ಅಂತ ಮಾತಾಡಿ ಅಮ್ಮ ಆಶೀರ್ವಾದ ತಗೊಂಡು ನಾವು ಕೆಳಗೆ ಸ್ವಾಮಿಗಳು ನಾವೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ನನಗೂ ಹುಷಾರಿಲ್ಲ. ಈ ಮನೆಗೆ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ ಹಾಗೇನಾದಿದ್ರು ಟೆಸ್ಟ್ ಮಾಡಿ ಅಮ್ಮ, ಟೆಸ್ಟ್ ಮಾಡಿಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕರು ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದೆ. ಖಂಡಿತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಮಾರುತಿ ಬಡಾವಣೆಯಲ್ಲಿ ಕಳ್ಳತನ ಎಸಗಿದ್ದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
5 ದಿನಗಳ ಹಿಂದೆ ಕಳ್ಳತನ ಮಾಡಲಾಗಿತ್ತು. ಧನಂಜಯ ಅನ್ನೋರ ಮನೆಯ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ 60,000 ರೂಪಾಯಿ ನಗದನ್ನ ಕಳ್ಳತನ ಮಾಡಿದ್ರು. ಈ ಬಗ್ಗೆ ಮುಳಬಾಗಿಲು ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹೈದರಿ ನಗರದ ನಿವಾಸಿಗಳಾದ ನದೀಂ ಪಾಷಾ ಹಾಗೂ ನೈಮಾ ಖಾನ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತರಿಂದ 20 ಗ್ರಾಂ ಚಿನ್ನ ಮತ್ತು 60,000 ನಗದನ್ನ ವಶಕ್ಕೆ ಪಡೆಯಲಾಗಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಿದ್ಯುತ್ ಇಲಾಖೆ ಸಿಬ್ಬಂದಿ ಸೋಗಿನಲ್ಲಿ ಬಂದು ಮನೆ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ಚಿಕ್ಕೋಡಿ ತಾಲೂಕಿನ ಸದಲಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡಿಸೆಂಬರ್ 25ರಂದು ಚಿಕ್ಕೋಡಿ ತಾಲೂಕಿನ ಯಕ್ಸಾಂಬಾ ಪಟ್ಟಣದ ಅಕ್ಷತಾ ಕುಂಬಾರ ಎನ್ನುವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ವಿದ್ಯುತ್ ಇಲಾಖೆ ಸಿಬ್ಬಂದಿ ಡ್ರೆಸ್ ಹಾಕೊಂಡು ಹಗಲಿನಲ್ಲೇ ಮನೆ ಕಳ್ಳತನ ಮಾಡಿ ಸುಮಾರು 20 ಗ್ರಾಂ ಚಿನ್ನಾಭರಣ ದೋಚಿಕೊಂಡು ಕಳ್ಳ ಪರಾರಿಯಾಗಿದ್ದ. ಸದ್ಯ ಆರೋಪಿ ವಸಂತ ಖೋತಾ ಬಂಧಿಸಿರುವಂತಹ ಸದಲಗ ಪೊಲೀಸರು ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯುವಕ ಪ್ರೀತಿ ನಿರಾಕರಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಯುವಕನೊಬ್ಬ ಹಾಡಹಗಲೇ ಗನ್ ಹಿಡಿದು ಓಡಾಡಿ ಭಯಭೀತಿಯನ್ನು ಸೃಷ್ಟಿ ಮಾಡಿದ್ದಾನೆ. ಬೆಂಗಳೂರು ಸಮೀಪದ ನೆಲಮಂಗಲ ಬಳಿ ಘಟನೆ ನಡೆದಿರುವಂಥದ್ದು. ಮಲ್ಲಾಪುರ ಗ್ರಾಮದ ಬಿಹಾರ ಮೂಲದ ಯುವಕ ಗನ್ ಹಿಡಿದು ಅಡ್ಡಾಡಿದ್ದಾನೆ. ಯುವಕ ಗನ್ ಹಿಡಿದು ಓಡಾಡಿದ ವಿಚಾರ ತಿಳಿದ ಯುವತಿ ಸಮಯ ಪ್ರಜ್ಞೆ ಮೆರೆದು 112ಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾಳೆ. ಸ್ಥಳಕ್ಕೆ ಬಂದ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಗನ್ ಹಿಡಿದು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಬೆಂಗಳೂರಿನಲ್ಲಿ ವೇಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗಿದೆ. 2 ದಿನದ ಹಿಂದೆ ಸುರಂಜನ್ ದಾಸ್ ರಸ್ತೆಯಲ್ಲಿ ಭಾಸ್ಕರ್ ಎಂಬಾತ ವೇಲಿಂಗ್ ಮಾಡಿ ಹುಚ್ಚಾಟ ಮೆರೆದಿದ್ದ. ಈ ವೇಳೆ ಗಸ್ತಿನಲ್ಲಿದ್ದ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಮೊಬೈಲ್ ಪರಿಶೀಲನೆ ಮಾಡಿದಾಗ ಅನೇಕ ವಿಡಿಯೋಗಳು ಪತ್ತೆಯಾಗಿದೆ. ಹೀಗಾಗಿ ಭಾಸ್ಕರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಬೈಕ್ ಅನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಲಕ್ಕುಂಡಿಯ ನಿವಾಸಿ ಗಂಗವ್ವ ಬಸವರಾಜ್ ರಿತ್ತಿಯ ಅನ್ನೋರ ಮನೆಯ ಅಡಿಪಾಯ ಅಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿದೆ. ಅಂದಾಜು 466 ಗ್ರಾಂ ತೂಕದ ಚಿನ್ನಾಭರಣಗಳು ಸಿಕ್ಕಿದ್ದು ಗಂಗವ್ವ ರಿತ್ತಿ ಕುಟುಂಬಸ್ಥರು ಸರ್ಕಾರಕ್ಕೆ ನಿಧಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಎಸ್ಪಿ ರೋಷನ್ ಜಗದೀಶ್, ಎಸಿ ಗಂಗಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮತ್ತು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಂತ ರಜಿಯಾ ಬೇಗಂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಜಿಲ್ಲಾ ಸರ್ಕಾರಕ್ಕೆ ಸಿಕ್ಕಿದ ನಿಧಿ ಒಪ್ಪಿಸಿದ ಕಸ್ತೂರವ್ವ ಮತ್ತು ಅವರ ಮಗನನ್ನು ಜಿಲ್ಲಾಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ನ್ಯೂಸ್ 18 ಜೊತೆ ಒಡತಿ ಕಸ್ತೂರವ್ವ ರೀತಿ ಮಾತನಾಡಿದ್ದು, ನಾವು ಬಡವರು, ಸರ್ಕಾರ ನಮ್ಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು. ಮನೇಲಿದ್ದಿ ಸರ, ಮನೇಲಿದ್ದಾಗ ಅವರು ಒಂದು 3-4 ದಿವಸದಿಂದ ತರ ತೆಗೆದಿದ್ರು ಸರ್. ತೆಗಿ ಸಂದರ್ಭದಾಗ ಮಗುವಿಗೆ ಅದು ಬಂಗಾರ ಸಿಕ್ಕಿತ್ತು, ಒಂದು ಗಡಿಗೆ ಸಿಕ್ಕತ್ತೆ ಅಂತ ಅಷ್ಟ ಹೇಳಿದ್ರು ಸರ್. ಅವನು ಎಲ್ಲರಿಗೂ ತೋರಿಸಿದ ಮೇಲೆ ನಾನು ಅದು ಅಲ್ಲಿ ಬಿಡಪ್ಪ, ಅದು ಸುಮ್ಮನೆ ಅಂತಂದು ಹೇಳಿದೆ ಸರ್. ಇಲ್ಲ ನನಗೆ ಬಂಗಾರನ ಸಿಕ್ಕೈತಿ ಮೇಡಮ್ಮ, ಮೆಂಬರ ಇದನ್ನು ಏನು ಮಾಡೋದು, ಮನೆಗೆ ಯಾರೂ ಇಲ್ಲ ಅಂತ ಹೇಳಿದೆ ಸರ್. ಹೇಳಿದ್ಮೇಲೆ ನಾನು ಹಂಗಾದ್ರೆ ನೋಡೋಣ ಅದು ಬಂಗಾರ ಐತೆ ಇಲ್ಲ ನೋಡೋಣ ಅಂತ ಒಂದು 4 ಜನ ಹಿರಿಯರು ಕರೆದು ಇದು ಎಲ್ಲ ಒಂದು ಸ್ವಲ್ಪ ಎಲ್ಲ ತೆಗೆದು ಹಾಕಿದೆ ಸರ್. ಬೇಕು ಅಂತಂದು ಇಟ್ಕೋಬೋದಿತ್ತು. ಅವ್ರ ತಾಯಿ ಆಗ್ಬೋದು, ಅವ್ರ ಅಜ್ಜಿ ಆಗ್ಬೋದು, ಅವ್ರ ಸೋದರ ಮಾವರು ಆಗ್ಬೋದು. ಇಲ್ಲ ನಮಗೇನು ಬೇಡ, ಇದು ಸರ್ಕಾರಕ್ಕೆ ಒಪ್ಪಿಸ್ರಿ, ಸರ್ಕಾರ ಒಪ್ಪಿಸಿ ಅದನ್ನು ನಮಗೆ ಏನೊಂದು ಸೌಲಭ್ಯ ಮಾಡಿಕೊಡ್ರಿ, ನಮಗೆ ಬೇಡ. ಇದು ಭಾಳ ಹೆಮ್ಮೆ ಆಯ್ತು ಆ ಮಗುನ ನೋಡಿ. ಅವನಿಗೆ ತಾಯಿ ದುಡಿಬೇಕು, ಅವ್ನ ಮನೆ ನಡಿಬೇಕು ಅಷ್ಟ ಇರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ಸಹಾಯ ಮಾಡಲಿ ಅಂತಂದು ನಾನು ಡಿ ಕೆ ಶಿವಕುಮಾರ್ ಸರ್ಗೂ ಕೂಡ ನಾನು ಮನವಿ ಮಾಡ್ಕೊತೀನಿ ಸರ್. ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗಿರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಇದನ್ನು ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಶೀಲ್ದಾರರು ಮತ್ತು ಸಂಬಂಧಪಟ್ಟ CP ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು. ಅದರ ಜೊತೆಗೆ PDO, ವಿಲೇಜ್ ಅಕೌಂಟೆಂಟು ಮತ್ತು ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ರಾಯಚೂರು ಜಿಲ್ಲೆಯ ತೋಂಡಿಹಾಳ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ
ಬೆಂಕಿ ತಗುಲಿದೆ ಅಂತ ಹೇಳಲಾಗ್ತಾ ಇದ್ದು ಸರಿಸುಮಾರು 11ಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಬೆಳೆದಿದ್ದ ಕಬ್ಬು ಬೆಂಕಿಗಾಹುತಿಯಾಗಿದೆ. ಅಧಿಕಾರಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಸರಗೋಡು ಕನ್ನಡಿಗರು ಭೇಟಿ ಮಾಡಿದ್ದಾರೆ. ಕೇರಳ ಸರ್ಕಾರ ತರುತ್ತಿರುವಂತಹ ಮಲಯಾಳಂ ಭಾಷಾ ಮಸೂದೆಯಿಂದ ಕಾಸರಗೋಡನ್ನ ಹೊರಗೆ ಇಡುವಂತೆ ಒತ್ತಾಯ ಮಾಡಬೇಕು. ಇದಕ್ಕಾಗಿ ರಾಷ್ಟ್ರಪತಿ ಭೇಟಿಗೆ ನಿಯೋಗ ಕರೆದೊಯ್ಯುವಂತೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪ್ರಮುಖರು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿಕೊಂಡರು. ಮನವಿ ಸ್ವೀಕರಿಸಿದ ಸಿಎಂ ಆಯ್ತು ಮಾಡೋಣ ಅಂತಾನೂ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೇರಳದಲ್ಲಿ ಕನ್ನಡ ಮಾಧ್ಯಮದಲ್ಲೂ ಮಲಯಾಳಂ ಭಾಷೆ ಹೇರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೇಲೆ ಬಲವಂತವಾಗಿ ಹೇರಿಕೆ ಮಾಡ್ತಿದ್ದಾರೆ. ಬೇರೆ ಮಾತೃಭಾಷೆ ಮಾತನಾಡೋರಿಗೆ ಮಲಯಾಳಂ ಮನ್ನೇ ಕಲಿಬೇಕು ಅನ್ನೋಕ್ಕಾಗಲ್ಲ ಅಂತ ಕಿಡಿಕಾರಿದ್ರು. ಅಲ್ಪಸಂಖ್ಯಾತರಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರು ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಹಂಗೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಒಂದು ಭಾಷೆ ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಮನ್ನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿ ಇಲ್ಲ, ಸರಿಯಾದಲ್ಲ. ಅದಕ್ಕೋಸ್ಕರ ಪತ್ರ ಬರೆದಿದೆ. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಸಮಾವೇಶ ಸಮಾರೋಪ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಭಾಗಿಯಾಗಿದ್ದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ, ಕ್ಯಾಬಿನೆಟ್ನಲ್ಲಿ ಕರಾವಳಿ ಪ್ರವಾಸೋದ್ಯಮದ ಕುರಿತು ಚರ್ಚೆ ಮಾಡಿದ್ದೇವೆ. ಪ್ರವಾಸೋದ್ಯಮ ನೀತಿಗೆ ಹೆಚ್ಚುವರಿಯಾಗಿ ಏನು ಅಳವಡಿಸಬೇಕು ಅನ್ನೋ ಕುರಿತು ಸಭೆ ನಡೆದಿದೆ ಅಂತ ಅಂದರು. ಮಂಗಳೂರಿನ ನರಿಂಗಾನ ಲವಕುಶ ಜೋಡುಕೆರೆ ಕಂಬಳವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ. ಡಿಕೆಶಿ ವೇದಿಕೆಗೆ ಆಗಮಿಸಿದ್ದಂತೆ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಕೆಲ ಹೊತ್ತು ಡಿಸಿಎಂ ಡಿಕೆಶಿ ಎದುರು ತಾಲೀಮು ಪ್ರದರ್ಶನ ಮಾಡಿದ್ದು ಸ್ಪೀಕರ್ ಯುಟಿ ಖಾದರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಒಡೆಯೂರು ಸಂಸ್ಥಾನದ ಗುರು ದೇವಾನಂದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಎಕ್ಸ್ನಲ್ಲಿ ವಾರ್ ಮುಂದುವರೆದಿದೆ. ಸಿಡಿ ಲೇಡಿ ಆಡಿಯೋ ಬಿಡುಗಡೆ ಮೂಲಕ ಜೆಡಿಎಸ್ ಕೌಂಟರ್ ಅನ್ನು ಕೊಟ್ಟಿದೆ. ಡಿಸಿಎಂ ಡಿಕೆಶಿ ಹೆಸರು ಹೇಳಿದ ಸಿಡಿ ಲೇಡಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಮಹಿಳೆಯನ್ನ ಬಳಸಿಕೊಂಡು ವಿಡಿಯೋ ಮಾಡುವ ಇಂಥವರಿಗೆ ಸಮಾಜದಲ್ಲಿ ಏನಂತ ಕರಿಬೇಕು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಸರಣಿ ಕೌಂಟರ್ ಕೊಟ್ಟಿದೆ. ಎಕ್ಸ್ನಲ್ಲಿ ಹಿಂದಿನ ಫೋನ್ ಟ್ಯಾಪಿಂಗ್ ಪ್ರಕರಣದ ಮೂಲಕ ಕಿಡಿಕಾರಿದೆ. ಹ್ಯಾಟ್ರಿಕ್ ಸೋಲ್ನಿಂದ ನಿರಾಶ್ರಿತನಾಗಿರುವ ಪುತ್ರನಿಗೆ ಕ್ಷೇತ್ರ ಕಲ್ಪಿಸೋಕೆ ಅಣ್ಣನ ಮಗನ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಕುಮಾರಸ್ವಾಮಿಯ ಕಥೆಯನ್ನ ಜನರೇ ಸಾರಿ ಹೇಳ್ತಿದ್ದಾರೆ. ಪೆನ್ಡ್ರೈವ್ ಪಂಟರು ಕುಮಾರಸ್ವಾಮಿ ಅವರೇ ಅಂತ ಕೌಂಟರ್ ಕೊಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮಂಗಳವಾರ ಪೇಟೆಗೆ ಸಂಬಂಧಿಸಿದ ಜಮೀನಿನ ವಿವಾದ ಹಿನ್ನೆಲೆಯಲ್ಲಿ ವಿಶ್ವನಾಥ ಎಂಬ ವ್ಯಕ್ತಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದರು. ಇದರ ವಿಚಾರವಾಗಿ ಪ್ರವಾಸಿ ಮಂದಿರದಲ್ಲಿ ರೈತ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ. ಚನ್ನಪಟ್ಟಣದಲ್ಲಿ ಕೆಲ ರಿಯಲ್ ಎಸ್ಟೇಟ್ ಮಾಡೋರು ರೈತರ ಜಮೀನಿಗೆ ಕನ್ನ ಹಾಕ್ತಿದ್ದಾರೆ. ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ವಹಿಸಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದರು. ಇರ್ತಕ್ಕಂಥ ಬೆಳೆಯನ್ನು ಕುಯ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ರೈತ ಸಂಘ ಯಾವತ್ತೂ ನ್ಯಾಯಾಂಗ ನಿಂದನೆ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ನ್ಯಾಯದಲ್ಲಿ ಏನು ತೀರ್ಮಾನ ಬರುತ್ತೆ ಅದಕ್ಕೆ ನಾವು ಬದ್ಧರು ಅನ್ನೋ ಮಾತನ್ನು ಹೇಳಿದ್ವಿ. ಇಷ್ಟೆಲ್ಲ ಆದರೂ ಕೂಡ ನಕಾರಾತ್ಮಕವಾಗಿ ನಮಗೆಲ್ಲಕ್ಕೂ ಸ್ಪಂದನೆ ಮಾಡಿದಂಥ ತಾಲೂಕು ಆಡಳಿತ ಈ ಮಟ್ಟದವರೆಗೂ ತಗೊಂಡೋಗಿ ಕೂರಿಸಿದೆ. ಇದೊಂದು ಉದಾಹರಣೆ. ತಾಲೂಕಿನಾದ್ಯಂತ ಇಂಥ ದಬ್ಬಾಳಿಕೆಗಳು ನಡೀತಲೇ ಇದೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಮೌಲ್ಯ ಹೆಚ್ಚಾದ ನಂತರ, ಭೂಮಿ ಮೌಲ್ಯ ಹೆಚ್ಚಾದ ನಂತರ ಈ ಕಡಿತಗಳ ಕಳವು ಮತ್ತು ತಿದ್ದುವಿಕೆ, ಪರಬಾರೆ ಮಾಡುವಿಕೆ ಇದು ಮೂಲ ತಾಲೂಕು ಆಡಳಿತದಿಂದ ನಡೀತಾ ಇದೆ. ಇದ್ರ ಬಗ್ಗೆ ನರೇಗಾ ಯೋಜನೆ ಅನುಷ್ಠಾನದಲ್ಲಿ ರೂಪುರೇಷೆ ಬದಲಾವಣೆಯಿಂದ ರಾಜ್ಯದ ಮೇಲೆ ಹೆಚ್ಚು ಆರ್ಥಿಕ ಹೊರೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 2 ದಿನಗಳ ವಿಶೇಷ ಅಧಿವೇಶನ ಕರೆದು ಮಸೂದೆ ತಿರಸ್ಕರಿಸುವುದಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿರುವ ಅವರು, ಈ ಮೊದಲು ಗ್ರಾಮೀಣ ಜೀವನೋಪಾಯಕ್ಕಾಗಿ ಮನ್ರೇಗಾ ಕಾಯ್ದೆಯನ್ನು ಮಾಡಲಾಗಿತ್ತು.
ಆದರೆ ಏಕಮುಖವಾಗಿ ಬಿಜೆಪಿ ಸರ್ಕಾರ ತೀರ್ಮಾನ ಮಾಡಿ ಬದಲಾವಣೆಯನ್ನ ಮಾಡಿದೆ. ಇದು ಕಾರ್ಪೊರೇಟ್ ಕಂಪನಿ ಪರವಾಗಿ ಮಾಡಿರುವಂತಹ ತಿದ್ದುಪಡಿಯಾಗಿದ್ದು, ಮೋದಿ ಸರ್ಕಾರ 30ಕ್ಕೂ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿದೆ ಅಂತ ಕಿಡಿಕಾರಿದ್ರು. ನರೇಗಾ ಹೆಸರು ಬದಲಾವಣೆ ಮಾಡಿರೋದಕ್ಕೆ ಮಹಾತ್ಮ ಗಾಂಧಿ ಆತ್ಮಕ್ಕೆ ಖುಷಿ ತಂದಿದೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರೋ ಅವರು ಜಿರಾಮ್ಜಿ ಅಂತ ಬದಲಾವಣೆ ಮಾಡಿದ್ದಾರೆ ವಿನಃ ಮೋದಿ ಹೆಸರನ್ನ ಇಟ್ಕೊಂಡಿದ್ದಾರಾ, ಬಿಜೆಪಿಯನ್ನ ಹೆಸರಿಟ್ಟಿದ್ದಾರಾ? ಆದರೆ 600ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಒಂದೇ ಕುಟುಂಬದವರ ಹೆಸರಲ್ಲಿದೆ. ತಾತ, ಮಗಳು, ಮೊಮ್ಮಗಳ ಹೆಸರಿಟ್ಟಿದ್ದಾರೆ. ಬಹುಶಃ ಅವರ ಹೆಸರು ಇಟ್ಟಿದ್ರೆ ಕಾಂಗ್ರೆಸ್ ಖುಷಿ ಪಡ್ತಾ ಇದ್ರು. ಆದರೆ ಜಿರಾಮ್ಜಿ ಹೆಸರು ಬದಲಾವಣೆ ತಂದಿರೋದು ಗಾಂಧಿಯವರ ಆತ್ಮಕ್ಕೆ ಖುಷಿ ತಂದಿದೆ ಅಂತ ಹೇಳಿದ್ರು. ಅಕ್ರಮ ಬಾಂಗ್ಲಾ ವಾಸಿಗಳ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆ ಮಾಜಿ ಸಚಿವ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾತನಾಡಿರೋ ಅವರು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವತೆಯ ಅರಿವು ಕಡಿಮೆ ಇದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿದಾಟಿ ಬಂದಿಲ್ಲ. ಅಸ್ಸಾಂ, ಪಶ್ಚಿಮ ಬಂಗಾಳ, ನೇಪಾಳ ಮೂಲಕ ಗಡಿದಾಟಿ ಬಂದಿದ್ದಾರೆ. ಹೀಗೆ ನುಸುಳುಕೋರರಿಗೆ ರಾಜಮಾರ್ಗ ತೋರಿಸುವಂತಹ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಈ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಜೀವ ತುಂಬಿರೋದೇ ಕಾಂಗ್ರೆಸ್ನವರು. ಅಕ್ರಮ ವಾಸಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕೋಣ. ನೀವ್ಯಾಕೆ ಎನ್ಸಿಆರ್ ವಿರೋಧಿಸ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಚಾಮರಾಜನಗರದ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಜನವರಿ 26ರಂದು ನೇಮಕಾತಿ ಪತ್ರ ವಿತರಣೆ ಮಾಡಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. 26 ಜನರಿಗೆ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗ ನೀಡಲಿದ್ದು, ವಿದ್ಯಾರ್ಹತೆ ಇಲ್ಲದವರಿಗೆ ಮಾನವೀಯತೆ ಆಧಾರದ ಸೂಕ್ತ ಪರಿಹಾರ ಕೊಡ್ತೀವಿ ಅಂತಂದ್ರು. ಈ ಖಾತಾ ಹಂಚಿಕೆಗೆ ವೇಗ ನೀಡೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಾರ್ವಜನಿಕರ ಸಹಕಾರವನ್ನು ಕೋರಿದೆ. ಜಿಬಿಎನಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಖಾಸಗಿ ವ್ಯಕ್ತಿಗಳು ಕೂಡ ಈ ಖಾತೆ ಹಂಚಿಕೆ ಮಾಡಬಹುದಾದ ಹೊಸ ವಿಧಾನವನ್ನ ಜಿಬಿಎ ಪರಿಚಯಿಸಿದೆ. ಸೈಬರ್ ಕೆಫೆಗಳು ಅಥವಾ ಯುವ ಉದ್ಯಮಿಗಳು ಜಿಬಿಎ ವಿನೂತನ ಯೋಜನೆಯಲ್ಲಿ ಪಾಲ್ಗೊಳ್ಳಬಹುದಾಗಿದ್ದು, ಹಂಚಿಕೆ ಮಾಡುವ ಪ್ರತಿ ಈ ಖಾತೆಗೆ ₹45 ಗೌರವ ಧನ ನೀಡುವುದಾಗಿ ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ಇನ್ನೆರಡು ದಿನ ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಕೊರೆವ ಚಳಿಯ ಜೊತೆಗೆ ವರ್ಷದ ಮೊದಲ ವರ್ಷಧಾರೆಯ ಮುನ್ಸೂಚನೆ ಸಿಕ್ಕಿದ್ದು, ತುಮಕೂರು, ಕೊಡಗು, ಮಂಡ್ಯ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಕಾಲ ಸಾಧಾರಣ ಮಳೆ ಇರೋ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಚಳಿ ಏರಿಕೆಯಾಗಲಿದ್ದು, ಬೀದರ್, ಕಲಬುರಗಿ, ವಿಜಯಪುರ, ಧಾರವಾಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ರೈತನ ದುಡಿಮೆಗೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ ಅಂತ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರೋ ಅವರು, ಕರ್ನಾಟಕದ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಆಯೋಜನೆ ಮಾಡಿದ್ದ ವಿಶ್ವ ರೈತ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿರೋ ಅವರು, ರೈತ ಇದ್ರೆ ದೇಶ, ರೈತ ಇದ್ದರೆ ಬದುಕು, ರೈತ ಇಲ್ಲದಿದ್ರೆ ಬದುಕೆ ಇಲ್ಲ ಅಂತಂದ್ರು. ಕೊಪ್ಪಳದ ಗವಿಮಠದ ಜಾತ್ರೆ ನಡೀತಾ ಇದ್ದು, ಭಕ್ತರು ಅಪಾರ ಪ್ರಮಾಣದಲ್ಲಿ ಮಠಕ್ಕೆ ದಾನದ ರೂಪದಲ್ಲಿ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಭಕ್ತರು ನೀಡಿರುವ ಅಕ್ಕಿ ಮೂಟೆಯನ್ನು ಸ್ವತಃ ಶ್ರೀಗಳೇ ಹೊತ್ತು ತಂದು ದಾಸೋಹ ಭವನಕ್ಕೆ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಸಂಚಾರಿ ಪೊಲೀಸರು ಹಾಗೂ ಶಾಲಾ ಮಕ್ಕಳು ವಿಶೇಷ ಸಂಚಾರ ಜಾಗೃತಿ ಮೂಡಿಸಿದ್ದಾರೆ. ನಗರದ ಎವಿಕೆ ಕಾಲೇಜ್ ರಸ್ತೆಯಲ್ಲಿ ಸಂಚಾರಿ ಪೊಲೀಸರು ಹಾಗೂ ಸೈಂಟ್ ಪಾಲ್ಸ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಹಾಗೂ ಒನ್ವೇನಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಮಕ್ಕಳಿಂದ ಗುಲಾಬಿ ಹೂವನ್ನು ನೀಡಿ ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಮತ್ತು ತಾವುಗಳು ಸುರಕ್ಷಿತವಾಗಿರುವಂತೆ ಜಾಗೃತಿಯನ್ನು ಮೂಡಿಸಿದ್ದಾರೆ.